ವೀಕ್ಷಕರೇ, ಬಹಳ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತ ವೈರಲ್ ವನಜಾಕ್ಷಿ ಎಂಬಾಕೆ ಹತ್ಯೆ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಅವತ್ತು ಮಧ್ಯಾಹ್ನ ಸುಮಾರು 12:45ಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಆ ರಸ್ತೆಯಲ್ಲಿ ಎಂದಿನಂತೆ ಟ್ರಾಫಿಕ್ ನ ಗಿಜಿಗಿಜಿ ಇತ್ತು. ಆಗ ವಿಠಲ್ ಎಂಬ ವ್ಯಕ್ತಿ ತನ್ನ ಪ್ರೇಯಸಿಯಾದಂತ ವನಜಾಕ್ಷಿ ಕಾರನ್ನ ತನ್ನ ಕಾರ್ ಮೂಲಕ ಹಿಂಬಾಲಿಸುತ್ತಿದ್ದ. ಅವಳು ಸ್ವಲ್ಪ ಹೊತ್ತಿಗೆ ಮುಂಚೆಯಷ್ಟೇ ಹತ್ತಿರದ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ನಾನು 100 ವರ್ಷ ಆರೋಗ್ಯವಾಗಿ ಬದುಕುವಂತೆ ಆಶೀರ್ವದಿಸು ದೇವರೆಂತ ಆಗಷ್ಟೇ ಪ್ರಾರ್ಥಿಸಿ ಬಂದಿದ್ಲು. ಆದ್ರೆ ಇದ್ದಕ್ಕಿದ್ದಂತೆ ಸಿಗ್ನಲ್ ಬೀಳ್ತಿದ್ದ ಹಾಗೇನೆ ಹಿಂದಿನ ಕಾರಿಂದ ಆಕೆ ಮಾಜಿ ಪ್ರೇಮಿ ವಿಠಲ್ ಕಾರ್ನಿಂದ ಹೊರಗಿಳಿತಾನೆ. ನಂತರ ಕಾರ್ನಿಂದ ಪೆಟ್ರೋಲ್ ಇರುವಂತ ಕ್ಯಾನ್ ಅನ್ನ ಹೊರತೆಗೆದು ಅದರ ಸಮೇತ ಆಕೆ ಬಳಿ ಹೋಗ್ತಾನೆ. ಆ ಒಂದು ಕಾರಿನ ಬಳಿ ಹೋಗ್ತಿದ್ದ ಹಾಗೇನೆ ಆಕ್ರೋಶದಿಂದ ನಿನ್ನನ್ನ ಕೊಲ್ತೀನಿ ಅಂತ ಹೇಳಿ ಅವಳ ಮೇಲೆ ಅನಮತ್ತಾಗಿ ಪೆಟ್ರೋಲ್ ಅನ್ನ ಸುರಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಇದ್ರ ಮಧ್ಯೆ ಗಾಬರಿಗೊಂಡಂತ ವನಜಾಕ್ಷಿಯ ಕಾರಿನ ಚಾಲಕ ಅಲಿಯಾಸ್ ಅವಳ ಹೊಸ ಪ್ರಿಯಕರಾಗಿದ್ದಂತ ಅವನು ಕಾರನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ಸಾಧ್ಯ ಆಗೋದಿಲ್ಲ. ಏಕೆಂದ್ರೆ ಮುಂದೆ ಸ್ಕೂಟಿಯಲ್ಲಿ ಯಾರೋ ಒಬ್ಬ ಮಹಿಳೆ ಇದ್ರು. ಕಾರನ್ನ ತೆಗೆಯುವಂತ ಭರದಲ್ಲಿ ಬೈಕಲ್ಲಿ ಕೂತಿದ್ದಂತ ಮಹಿಳೆಗೆ ಕಾರ್ ಅಚಾನಕ್ ಆಗಿ ಡಿಕ್ಕಿ ಹೊಡೆದಿತ್ತು. ನಂತರ ಹಿಂದೆ ಹೋಗೋಣ ಅಂದ್ರೆ ಅಲ್ಲೊಂದು ಶಾಲಾ ಬಸ್ ನಿಂತಿತ್ತು. ಈಗ ಈತನಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ವೈರಲ್ ವನಜಾಕ್ಷಿ ಕಾರ್ನಿಂದ ಇಳಿದು ಹಿಂದಕ್ಕೆ ಓಡ್ತಾಳೆ. ಆದ್ರೆ ಆ ವಿಠಲ್ ಆಕೆಯನ್ನ ಬಿಡ್ಲಿಲ್ಲ. ನೋಡ್ತಿದ್ದ ಹಾಗೇನೆ ಆಕೆ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚೆ ಬಿಟ್ಟಿದ್ದ. ನಂತರ ಆಕೆ ಬೆಂಕಿಯ ಉರಿಯಿಂದ ಕೂಕೊಳ್ತಾಳೆ. ಅಷ್ಟರಲ್ಲಿ ಜನ ಎಲ್ಲ ಏನಾಯ್ತು ಅಂತ ಧಾವಸಿ ಬರ್ತಿದ್ದ ಹಾಗೇನೆ ಈ ವಿಠಲ್ ಅಲ್ಲಿಂದ ಪರಾರಿಯಾಗ್ತಾನೆ. ಆದ್ರೆ ಅಲ್ಲಿಯೇ ಅಂಗಡಿಯಲ್ಲಿದ್ದಂತ ಒಬ್ಬ ಯುವಕ ಸ್ವಲ್ಪ ಧೈರ್ಯ ಮಾಡಿ ಸಮಯೋಚಿತವಾಗಿ ಬುದ್ಧಿಯನ್ನ ಉಪಯೋಗಿಸಿದ್ದ. ಅವನು ತಕ್ಷಣ ಒಂದು ಕಂಬಳಿನ ತಂದು ಆಕೆಗೆ ಹೊತ್ತಿಸಿ ಅವಳ ಮೈ ಪೂರ್ತಿ ವ್ಯಾಪಿಸಂತ ಬೆಂಕಿಯನ್ನ ನಂದಿಸೋಕೆ ಪ್ರಯತ್ನ ಪಟ್ಟಿದ್ದ. ಬೆಂಕಿಯೆಲ್ಲ ಆರಿ ಹೋಗುವ ಹೊತ್ತಿಗೆ ಆಕೆಗೆ ಗಂಭೀರವಾದಂತ ಗಾಯಗಳಾಗಿದ್ವು. ಅಷ್ಟರಲ್ಲಿ ಎಮರ್ಜೆನ್ಸಿ ನಂಬರ್ ಆದಂತ 100ಗೆ ಕರೆ ಮಾಡಿ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದ. ಆದ್ರೆ ಪೊಲೀಸರು ಬರುವಷ್ಟರಲ್ಲಿ ಸಮಯ ಮೀರಿ ಹೋಗಬಹುದು ಅಂತ ಯೋಚಿಸಿದಂತ ಆ ಯುವಕ ಆಕೆಯನ್ನ ಪಕ್ಕದಲ್ಲಿರುವಂತ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದ. ಅಷ್ಟೊತ್ತಿಗೆ ಪೊಲೀಸರು ಅಪರಾಧ ನಡೆದಂತ ಸ್ಥಳಕ್ಕೆ ಬರ್ತಾರೆ. ನಂತರ ಅವರು ಅಲ್ಲಿಂದ ಆಸ್ಪತ್ರೆಗೆ ಹೋದ್ರು. ಅಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರುವಾಗ ವೈರಲ್ ವನಜಾಕ್ಷಿ ಪೊಲೀಸರೊಂದಿಗೆ ಕೆಲವು ವಿಷಯವನ್ನ ತಿಳಿಸಿದ್ಲು. ತನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಹೆಸರು ವಿಠಲ್ ಅಂತ ಆಕೆಯಿಂದನೇ ಪೊಲೀಸರಿಗೆ ಗೊತ್ತಾಯ್ತು. ವೃತ್ತಿಯಲ್ಲಿ ಅವನೊಬ್ಬ ಕ್ಯಾಬ್ ಚಾಲಕ ಅಂತ ಆಕೆ ಪೊಲೀಸರಿಗೆ ತಿಳಿಸಿದ್ಲು. ಇಷ್ಟೆಲ್ಲ ಕೇಳಿ ತಿಳಿದಂತ ಪೊಲೀಸರು ಅವನನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಸುಳುಹನ್ನ ಕೊಟ್ಟು ಮತ್ತೆ ಜೀವಂತವಾಗಿ ವಾಪಸ್ ಬರ್ತಾಳೆ ಅಂತ ಭಾವಿಸಿದಂತ ವೈರಲ್ ವನಜಾಕ್ಷಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರುವಾಗಲೇ ಅದು ಫಲಕಾರಿಯಾಗದೆ ಸಾವನ್ನಪ್ಪಿದ್ಲು. ಅಷ್ಟರಲ್ಲಿ ಪೆಟ್ರೋಲ್ ಕ್ಯಾನ್ ಹಿಡಿದು ಆಕೆಯನ್ನ ಹಿಂಬಾಲಿಸಿದಂತ ವಿಠಲ್ನ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆ ವೈರಲ್ ಆಗಿದ್ವು. ನಂತರ ವೈರಲ್ ವನಜಾಕ್ಷಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತ ಸುದ್ದಿ ಎಲ್ಲಾ ಕಡೆ ವೈರಲ್ ಆಗಿ ಅದು ಹರಡುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಿ ತನ್ನ ಶಾರ್ಪ್ ಬೋರ್ಡ್ ಹಾಗೂ ಕತ್ತಿ ಅಂತ ಆಟಿಟ್ಯೂಡ್ ನ ಸಂಭಾಷಣೆಗಳೊಂದಿಗೆ ರೀಲ್ಸ್ ಮಾಡ್ತಿದ್ದಂತ ವೈರಲ್ ವನಜಾಕ್ಷಿ ಇನ್ನಿಲ್ಲ ಎಂಬ ಸಂಗತಿ ಕೂಡಲೇ ಎಲ್ರಿಗೂ ಗೊತ್ತಾಯ್ತು. ಆನಂತರ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ವೀಕ್ಷಕರೇ, ಈ ರೀತಿ ಪಾಗಲ್ ಪ್ರೇಮಿಯ ಆಕ್ರೋಶಕ್ಕೆ ಸಿಲುಕಿ ಜೀವಂತವಾಗಿ ದಹನವಾಗಿ ಹೋದಂತ ಆಕೆ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿಯುವುದಾದ್ರೆ, ಈ ವೈಯಾರಿ ವನಜಾಕ್ಷಿಗೆ ಮದುವೆಯಾಗಿತ್ತು. ಆಕೆಗೆ ಒಬ್ಬ ಮಗ ಕೂಡ ಇದ್ದ. ಆದ್ರೆ ಆಕೆ ಪತಿ ಈ ಮೊದಲೇ ಟಿಬಿಯ ಕಾಯಿಲೆಯಿಂದ ಸಾವನ್ನಪ್ಪಿದ್ರು. ಆ ಒಂದು ಸಮಯದಲ್ಲಿ ಕ್ಯಾಬ್ ಚಾಲಕ ಆಗಿದ್ದಂತ ವಿಠಲ್ ಆಕೆಗೆ ಅಕಸ್ಮಾತ್ ಆಗಿ ಪರಿಚಯ ಆಗಿದ್ದ. ಮೇಲಾಗಿ ಅವರಿಬ್ರು ಕೂಡ ಒಂದೇ ಗ್ರಾಮದವರಾಗಿದ್ರು. ಅದಕ್ಕೂ ಮೊದಲು ಅವರ ನಡುವೆ ಯಾವುದೇ ತರಹದ ಪರಿಚಯ ಇರಲಿಲ್ಲ. ಒಂದ್ಸಾರಿ ಈ ವನಜಾಕ್ಷಿ ಎಲ್ಲಿಗೂ ಹೋಗೋದಿಕ್ಕೆ ಕ್ಯಾಬ್ ಅನ್ನ ಬುಕ್ ಮಾಡುವಾಗ ಆಕೆನ ಡ್ರಾಪ್ ಮಾಡುವಂತ ಸಮಯದಲ್ಲಿ ವಿಠಲ್ಗೆ ಅವಳ ಪರಿಚಯ ಮೊದಲ ಸಲ ಆಗಿತ್ತು. ಹಾಗಂತ ಇವನೇನು ಸಿಂಗಲ್ ಆಗಿರ್ಲಿಲ್ಲ. ಈ ವಿಠಲ್ಗೆ ಅದಾಗಲೇ 3 ಮದುವೆಗಳು ಆಗಿದ್ವು. 3 ಸಲ ಮದುವೆ ಆಗಿದ್ರು ಕೂಡ ಅವನು ಇನ್ನೂ ಹೊಸ ಹೆಂಡತಿಯ ಹುಡುಗಾಟದಲ್ಲಿ ಇದ್ದ. ನಿಮ್ಮ ರೀಲ್ಸ್ ಅದ್ಭುತವಾಗಿರುತ್ತೆ ಮೇಡಮ್ ಅಂತ ಹೇಳಿ ಆಕೆ ಜೊತೆ ಸಹಜ ಪರಿಚಯವನ್ನ ಬೆಳೆಸ್ಕೊಂಡ. ಅವಳು ಕೂಡ ಅದಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಿದ್ಲು. ಅವನ ಪ್ರಚೋದನಕಾರಿ ಹಾಗೂ ಮನಸ್ಸನ್ನ ಕೆರಳಿಸುವಂತ ಮಾತುಗಳಿಂದ ವನಜಾಕ್ಷಿ ಇಂಪ್ರೆಸ್ ಆದ್ಲು. ಹೊಗಳದೆ ನಾರಿ ಮನಸ್ಸನ್ನ ಕೊಡಳು ಅನ್ನುವ ಮಾತಿನ ಹಾಗೆ ಅವಳು ಕೂಡ 52 ವರ್ಷದ ಆ ವ್ಯಕ್ತಿಯ ಬಣ್ಣದ ಮಾತುಗಳಿಗೆ ಮರಳಾದ್ಲು. ಇದರ ಪರಿಣಾಮ ಮುಂದಿನ ಸುಮಾರು 4 ವರ್ಷಗಳಿಂದ ಇಬ್ರು ಕೂಡ ಲಿವ್ ಇನ್ ಸಂಬಂಧದಲ್ಲಿ ಇದ್ರು. ಆದ್ರೆ ಈ ರೀಲ್ಸ್ ಸಾಣಿಗೋಸ್ಕರ ತನ್ನ 3ನೇ ಹೆಂಡತಿಯನ್ನು ಕೂಡ ಕೈಬಿಟ್ಟಂತ ಈ ವಿಠಲ್ ಇವಳನ್ನ ಹುಚ್ಚನಂತೆ ಪ್ರೀತಿಸೋದಿಕ್ಕೆ ಶುರು ಮಾಡದ. ಇನ್ನೊಂದ್ ಕಡೆ ಈ ವನಜಾಕ್ಷಿ ತಾನು ಕೂಡ ರೀಲ್ಸ್ ನಲ್ಲಿ ಪ್ರೇಕ್ಷಕರನ್ನ ಸೆಳಿತಾನೆ ಇದ್ಲು. ಮೊದಲು ವಿಠಲ್ ಕೂಡ ವನಜಾಕ್ಷಿಯನ್ನ ಪ್ರೀತಿಯಿಂದನೇ ನೋಡ್ಕೊಂಡ. ಏಕೆಂದ್ರೆ ಇಷ್ಟು ಸುಂದರವಾಗಿ ಇರೋಳು ನನಗೆ ಜೋಡಿಯಾಗಿ ಸಿಕ್ಕಿರೋದೇ ದೊಡ್ಡ ವಿಷಯ ಅಂತ ಆತ ಭಾವಿಸಿದ್ದ. ಮೇಲಾಗಿ ಅವಳಿಗೆ 35 ವರ್ಷ ವಯಸ್ಸು. ನಿಜ ಹೇಳ್ಬೇಕು ಅಂದ್ರೆ ಈ ವಿಠಲ್ ಅವಳನ್ನ ಮೀಟ್ ಮಾಡದಂತ ಹೊಸದರಲ್ಲಿ ಅವಳಿಗೆ 30 ವರ್ಷಗಳು ದಾಟಿದ್ವು ಅಷ್ಟೇ. ಅದಕ್ಕಾಗಿನೇ ಲಕ್ಕಿ ಡ್ರಾ ತರ ನನಗೆ ಸಿಕ್ಕಂತ ಈ ಯುವ ಪ್ರೇಮಿಯನ್ನ ಅವನು ಜಾಗರೂಕತೆಯಿಂದ ನೋಡ್ಕೊಂಡಿದ್ದ. ಹೀಗಿದ್ದಂತ ವಿಠಲ್ಗೆ ಒಂದು ದುಶ್ಚಟ ಕೂಡ ಇತ್ತು. ಅದು ಕುಡಿತದ ಸಮಸ್ಯೆ. ಕುಡಿದ್ರೆ ಅವನು ಮನುಷ್ಯನೇ ಆಗಿರೋದಿಲ್ಲ. ಹಾಗಂತ ಕುಡಿದೇ ಇರಲು ಕೂಡ ಆತನಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ವನಜಾಕ್ಷಿ ಮೇಲೆ ಅವನಿಗಿದ್ದಂತ ಮೋಹ ಸ್ವಲ್ಪ ಕಡಿಮೆ ಆಗ್ತಿದ್ದ ಹಾಗೇನೆ ಅವನು ಅವಳನ್ನ ಕುಡಿದ್ ಬಂದು ಹಿಂಸೆ ಕೊಡೋದಕ್ಕೆ ಶುರು ಮಾಡದ. ನೀನು ಆ ರೀತಿಯೆಲ್ಲ ಯಾಕೆ ರೀಲ್ಸ್ ಮಾಡ್ತೀಯಾ, ಗಂಡಸರನ್ನ ಇನ್ವೈಟ್ ಮಾಡೋದಕ್ಕೆ ಈ ರೀತಿ ವಿಡಿಯೋಗಳಲ್ಲಿ ಸಿಗ್ನಲ್ ಕೊಡ್ತಿದೀಯಾ ಅಂತೆಲ್ಲ
ಅವನು ಅವಾಚ್ಯ ಶಬ್ದವನ್ನು ಬಳಸಿ ಅವಳನ್ನ ನಿಂದಿಸ್ತಾ ಇದ್ದ. ಮೊದಲೆಲ್ಲ ಅವಳು ಅದನ್ನ ಸಹಿಸಿಕೊಂಡ್ಳು, ಯಾಕೆಂದ್ರೆ ಅವನ ವೃತ್ತಿಯಲ್ಲಿ ಕಾರ್ ಚಾಲಕನೇ ಆದ್ರೂ ಕೂಡ ತಾನು ಗಳಿಸಿದ ಹಣದಲ್ಲಿ ಬಹುಪಾಲನ ಅವಳ ಅಂದಕ್ಕೆ ಸೋತು ಅವಳಿಗಾಗಿನೇ ಖರ್ಚು ಮಾಡ್ತಿದ್ದ. ಆದ್ರೆ ವನಜಾಕ್ಷಿ ಯಾವನೋ ತಲೆ ಮಾಸ್ತಂತ ಅಂಕಲ್ ಜೊತೆ ಎಂಜಾಯ್ ಮಾಡ್ತಿದ್ದಾಳೆ. ನೀನು ಚಿಕ್ಕವಳಾಗಿದ್ರು ಕೂಡ ಮುದುಕ ಅಂಕಲ್ ಜೊತೆ ತಿರುಗ್ತಿದ್ದೀಯ. ನೀನು ಗೋಲ್ಡ್ ಡಿಗ್ಗರ್ ಎಂಬಂತ ಕಳಪೆ ಮಟ್ಟದ ಟೀಕೆಗಳು ಆಕೆಗೆ ಕಿರಿಕಿರಿಯನ್ನ ಉಂಟುಮಾಡಿದ್ವು. ಅವಳ ಬಾಡಿಗೆ ಮನೆ ಸುತ್ತಮುತ್ತ ಇದ್ದವರು ಕೂಡ ನೀನು ಆ ಬುಡ್ಡ ಅಂಕಲ್ ಜೊತೆ ಯಾಕೆ ಇರ್ತೀಯ, ನಿನ್ನ ಬ್ಯೂಟಿಗೆ ಯುವಕರು ಕೂಡ ಸಾಲ್ಗಟ್ಟಿ ನಿಲ್ತಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಆಕೆ ಸ್ನೇಹಿತರು ಕೂಡ ಇದನ್ನೇ ಹೇಳ್ತಾ ಇದ್ರು. ಇದರಿಂದ ಅವಳು ಅವನನ್ನ ಬಿಟ್ಟು ಹೋಗೋದಿಕ್ಕೆ ನಿರ್ಧಾರ ಮಾಡ್ತಾಳೆ. ಈ ವಿಠಲ್ ಕುಡಿದ್ರೆ ಮುರುಗದಂತೆ ವರ್ತಿಸ್ತಾ ಇದ್ದ. ಪಶುವಿನ ಹಾಗೆ ಹೊರಟು ಮಾತುಗಳಿಂದ ಹೊಡೆದು ಬಡದು ಹಿಂಸಿಸ್ತಾ ಇದ್ದ. ಹೀಗಾಗಿ ಈಕೆ ಈ ರೀತಿ ಅಂಕಲ್ ನಿಂದ ಸ್ವಲ್ಪ ದೂರ ಬಂದು ಅವಳು ತನ್ನ ಮಗನನ್ನ ಕರೆದುಕೊಂಡು ಬೇರೆ ಸ್ಥಳಕ್ಕೆ ತನ್ನ ವಾಸವನ್ನ ಬದಲಿಸ್ತಾಳೆ. ಆವತ್ತಿನ ವಿಠಲ್ ಹುಚ್ಚನಂತಾದ. ನಿನ್ನಾಣೆ ಮತ್ತೆ ಯಾವತ್ತೂ ಕೂಡ ಕುಡಿಯೋದಿಲ್ಲ ಹಾಗೂ ಈ ರೀತಿ ವರ್ತಿಸಲ್ಲ ಅಂತ ಆಕೆಗೆ ಮಾತನ್ನು ಕೂಡ ಕೊಟ್ಟ. ಫೋನ್ ಮಾಡಿ ಬೇಡ್ಕೊಂಡ. ಆದರೆ ನನಗೆ ನಿನ್ನಂತ ಹೊರಟ ಅಂಕಲ್ ಬೇಡ ಅಂತ ವನಜಾಕ್ಷಿ ಖಡಾಖಂಡಿತವಾಗಿ ಹೇಳಿದ್ಲು. ನಂತರ ಅವನ ಕಾಟ ಅತಿ ಆದಾಗ ವಿಠಲ್ನ ಮೆಸೇಜ್ಗಳಿಗೆ ಪ್ರತಿಕ್ರಿಯೆ ಕೊಡೋದನ್ನ ಆಕೆ ನಿಲ್ಸಿದ್ಲು. ಆದ್ರೆ ವಿಠಲ್ ಪಟ್ಟನೆ ಬಿಡದೆ ಆಕೆ ವಿಳಾಸವನ್ನ ಪತ್ತೆ ಹಚ್ಚದ. ಆಕೆ ಮನೆಗೆ ಹೋಗಿ ಅವನು ಮತ್ತೆ ವಿನಂತಿಯನ್ನ ಮಾಡ್ಕೊಂಡ. ಆದ್ರೆ ಈ ವೈರಲ್ ವನಜಾಕ್ಷಿ ಅವನ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ. ಮೇಲಾಗಿ ನಿನ್ನ ಲೆವೆಲ್ ಬೇರೆ, ನನ್ನ ಗ್ಲಾಮರೇ ಬೇರೆ, ನೀನು ನನಗೆ ಸರಿ ಜೋಡಿಯಲ್ಲ, ಒಳ್ಳೆ ವಯಸ್ಸಾಗಿರೋ ಅಂಕಲ್ ತರ ಕಾಣಿಸ್ತೀಯ, ನಿನ್ನೊಂದಿಗೆ ಇರೋದಕ್ಕೆ ಇಷ್ಟ ಇಲ್ಲ, ನಿನ್ನ ಓಲ್ಡ್ ಲುಕ್ ನನ್ನ ಬ್ಯೂಟಿಗೆ ಸ್ವಲ್ಪ ಕೂಡ ಮ್ಯಾಚ್ ಆಗಲ್ಲ ಅಂತ ಜರಿದು ಮಾತನಾಡ್ತಾಳೆ. ಈ ಒಂದು ಮಾತಿಗೆ ವಿಠಲ್ಗೆ ಕೋಪ ಉಕ್ಕಿ ಬಂತು. ಅವಳಿಗೆ ತನ್ನ ಮೇಲೆ ಮೂಡದಂತ ಆ ತಿರಸ್ಕೃತ ಭಾವನೆ ಅವಳ ಕಡೆ ದ್ವೇಷದ ವಿಷ ಕಾರುವಂತೆ ಮಾಡ್ತು. ನಂತರ ಈತ ಆಕೆ ಮೇಲೆ ಆ ಕ್ಷಣದಿಂದಲೇ ದ್ವೇಷವನ್ನ ಸಾಧಿಸೋದಕ್ಕೆ ನಿರ್ಧರಿಸಿದ. ಅವನು ಕ್ಯಾಬ್ ಡ್ಯೂಟಿಯಲ್ಲಿ ನಿರತನಾಗಿದ್ರು ಕೂಡ ರೀಲ್ಸ್ ರಾಣಿಯಾದಂತ ತನ್ನ ಹಳೆಯ ಪ್ರೇಯಸಿ ವನಜಾಕ್ಷಿಯನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ಮದ್ಯಪಾನಕ್ಕೆ ಇನ್ನಷ್ಟು ದಾಸನಾದ. ಮೊದಲೇ ಇವನಿಗೆ ಡ್ರಿಂಕಿಂಗ್ ನ ಸಮಸ್ಯೆ ಇತ್ತು. ಇದೀಗ ವನಜಾಕ್ಷಿ ಕೂಡ ಅವನು ಬೇಡಂತ ದೂರ ತಳ್ಳದ್ಮೇಲೆ ಅವನು ಅದರಲ್ಲಿ ಈಜಾಡೋದಕ್ಕೆ ಶುರು ಮಾಡ್ದ. ಈ ಭಗ್ನ ಪ್ರೀತಿಯನ್ನು ಸಹಿಸಿಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಆಗ್ಲಿಲ್ಲ. ಲವ್ ಫೀಲಿಂಗ್ ನಲ್ಲಿ ಕೊರಗೋದಿಕ್ಕೆ ಆತ ಏನು ತಾಜಾ ಹುಡುಗ ಅಲ್ಲ. 3 ಪತ್ನಿಯರನ್ನ ಕೈಬಿಟ್ಟಿದಂತ ಈ ಅಂಕಲ್ಗೆ ಇದೆಲ್ಲ ಯಾಕೆ ಬೇಕಿತ್ತು, ಅದು ಕೂಡ ತನ್ನ 52ನೇ ವಯಸ್ಸಿನಲ್ಲಿ. ಈ ನಡುವೆ ಆಕೆಗೆ ಒಬ್ಬ ರೌಡಿ ಶೀಟರ್ ಪರಿಚಯ ಆಗ್ತಾನೆ. ಅವನು ಕೂಡ ಹಳೆ ಗಂಡಸರ ಚಾಳಿಯಂತೆ ನಿನ್ನ ರೀಲ್ಸ್ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡಿ ಆಕೆಯನ್ನ ಭೇಟಿಯಾಗಿದ್ದ. ಆದ್ರೆ ಈ ಮಧ್ಯ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ. ಆ ರೌಡಿ ಶೀಟರ್ ಆಕೆಯನ್ನ ತನ್ನ ಅಡ್ಡೆಯೊಂದಕ್ಕೆ ಕರ್ಕೊಂಡು ಹೋಗಿ ಅವಳ ಮೇಲೆ ಬಲವಂತದ ಅತ್ಯಾಚಾರ ಎಸಗಿದ ಅಂತಾನೂ ಕೂಡ ಸುದ್ದಿ ಅಥವಾ ವದಂತಿ ಇದೆ. ಈ ಒಂದು ವಿಷಯದ ಬಗ್ಗೆ ಅವಳು ಧೈರ್ಯದಿಂದ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ಕೊಟ್ಟಿದ್ಲು. ಆದ್ರೆ ಈ ಒಂದು ಪ್ರಕರಣವನ್ನ ಕೆಲವು ದಿನಗಳಲ್ಲಿ ನ್ಯಾಯಾಲಯ ವಜಾಗೊಳಿಸಿತು. ಏಕೆಂದ್ರೆ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಯಾವುದೇ ಆಧಾರಗಳು ಇರಲಿಲ್ಲ. ಇಷ್ಟರಲ್ಲಿ ಮುನಿಯಪ್ಪ ಎಂಬ ಬೇರೊಬ್ಬ ಯುವಕನೊಂದಿಗೆ ವನಜಾಕ್ಷಿ ಸಂಬಂಧವನ್ನ ಬೆಳೆಸಿಕೊಂಡ್ಲು. ಈ ಮುನಿಯಪ್ಪ ರೀಲ್ಸ್ ರಾಣಿ ವನಜಾಕ್ಷಿಗಿಂತನೂ ಕೂಡ ದೊಡ್ಡ ಲೆವೆಲ್ ನಲ್ಲಿ ಲವರ್ ಬಾಯ್ ಆಗಿದ್ದ. ವೃತ್ತಿಯಲ್ಲಿ ಖಾಸಗಿ ಉದ್ಯಮಿಯಾಗಿದ್ದಂತ ಅವನು ಅದಾಗ್ಲೇ 8 ಜನ ಹುಡುಗಿಯರೊಂದಿಗೆ ಲವಿ ಡವಿ ನಡೆಸಿ ಅವ್ರಿಗೆಲ್ಲ ಸಾಲು ಸಾಲಾಗಿ ಮೋಸ ಮಾಡಿದ. ಅದರಲ್ಲಿ 4 ಪ್ರಕರಣಗಳು ನ್ಯಾಯಾಲಯದಲ್ಲಿ ಇನ್ನೂ ಕೂಡ ನಡೀತಾ ಇದ್ದಾವಂತೆ. ಆದ್ರೆ ವನಜಾಕ್ಷಿಯ ಸೌಂದರ್ಯ ನೋಡಿ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿದಂತ ಈ ಮುನಿಯಪ್ಪ ಇಬ್ರು ಕೆಲವು ತಿಂಗಳಿಂದ ಪರಸ್ಪರ ಡೇಟಿಂಗ್, ಮೀಟಿಂಗ್, ಟ್ರೂ ಲವ್ ಅಂತೆಲ್ಲ ಎಂಜಾಯ್ ಮಾಡ್ತಿದ್ರು. ಆದ್ರೆ ಈ ಮಧ್ಯೆ ವಿಠಲ್ಗೆ ವನಜಾಕ್ಷಿ ಇದ್ದಂತ ಆ ಮತ್ತೊಂದು ರಹಸ್ಯವಾದಂತ ಪ್ರೇಮ ಸಂಬಂಧ ಬಗ್ಗೆ ಕೂಡ ಗೊತ್ತಾಗುತ್ತೆ. ಈತ ದೊಡ್ಡ SIT ತನಿಖಾಧಿಕಾರಿಯ ಹಾಗೆ ಅವಳ ಸ್ನೇಹಿತರ ಮೂಲಕ ಅವಳ ವಿಷಯಗಳನ್ನ ಅವನು ಕೆದಕಿ ತಿಳ್ಕೊಳ್ತಿದ್ದ. ಮುನಿಯಪ್ಪನ ಕಾರ್ನಲ್ಲಿ ಈ ವನಜಾಕ್ಷಿ ಆಗಾಗ ಸುತ್ತಾ ಇದ್ಲು. ಆದ್ರೆ ತನ್ನನ್ನ ಅಂಕಲ್ ಮುದುಕ ಅಂತೆಲ್ಲ ಅವಮಾನಿಸಿ ಮತ್ತೊಬ್ಬ ಅಂಕಲ್ ತರದವರನ್ನೇ ಹೇಗೆ ಇವಳು ಒಪ್ಕೊಂಡ್ಲು ಅಂತ ವಿಠಲ್ಗೆ ಅವಳ ಮೇಲೆ ಇನ್ನಷ್ಟು ಅಸಹನೆ ಜಾಸ್ತಿ ಆಯ್ತು. ತನ್ನಿಂದ ಲಕ್ಷಾಂತರ ರೂಪಾಯಿನ ತಿಂದು ಖರ್ಚನ್ನ ಮಾಡಿಸಿ ಎಂಜಾಯ್ ಮಾಡಿದ್ಲು. ಪಾಪ ಈ ವಿಠಲ್ ತಾನು ಮುದಿ ವಯಸ್ಸಿನ ಆಸೆ ಬುರುಕನೆ ಆದ್ರೂ ಅವಳು ಧರಿಸುವಂತ ಬಟ್ಟೆಗಳಿಂದ ಹಿಡಿದು ಅವಳ ಮೂಲಭೂತ ಅಗತ್ಯಗಳಲ್ಲಿ ಒಂದಾದಂತ ಮೇಕಪ್ ಕಿಟ್ ವರ್ಗುನು ಎಲ್ಲವನ್ನೂ ಕೂಡ ಅವನು ಧಾರಾಳವಾಗಿನೇ ಕೊಡಿಸಿದ್ದ. ಸಾಲದಕ್ಕೆ ಚಿನ್ನದ ಆಭರಣಗಳನ್ನು ಕೂಡ ಅವಳಿಗಾಗಿ ಮಾಡಿಸಿದ್ದ. ಅವಳಿಗಿದ್ದಂತ ಮಗನನ್ನು ಕೂಡ ತನ್ನ ಮಗನ ಹಾಗೆ ಚೆನ್ನಾಗಿ ನೋಡ್ಕೊಂಡಿದ್ದ. ಆದ್ರೆ ಅವನ ಆ ದರಿದ್ರ ಕುಡಿಯುವಂತ ಚಟ ಹಾಗೂ ಅದರಿಂದಲೇ ಆತ ನೋಡೋದಕ್ಕೆ ಮುದುಕನ ಹಾಗೆ ಕಾಣ್ತಿದ್ದ ಅಂತ ವಿಠಲ್ ನನ್ನ ಬಿಟ್ಟು ಸ್ವಲ್ಪ ಚಿಕ್ಕವನಾದಂತ ಮರಿಯಪ್ಪನೊಂದಿಗೆ ಈ ವನಜಾಕ್ಷಿ ಇರೋದಕ್ಕೆ ಶುರು ಮಾಡಿದ್ಲು. ತನ್ನನ್ನು ಬಿಟ್ಟು ಬೇರೆ ವ್ಯಕ್ತಿಯೊಂದಿಗೆ ಆರಾಮದಿಂದ ಎಂಜಾಯ್ ಮಾಡ್ತಾ ಇದ್ದಂತ ಆಕೆಯನ್ನ ಕೊಲ್ಲೋದಕ್ಕೆ ಈ ವಿಠಲ್ ಆಗ್ಲೇ ನೋಡಿ ನಿರ್ಧರಿಸಿದ್ದು. ಇದೇ 2025 ಕಳೆದ ಆಗಸ್ಟ್ 30ನೇ ತಾರೀಕು ವಿಠಲ್ ವನಜಾಕ್ಷಿಯನ್ನ ಹಿಂಬಾಲಿಸ್ತಾನೆ. ಪೆಟ್ರೋಲ್ ಸುರಿದು ಅವಳನ್ನ ಕೊಲ್ಲೋದು ಆತನ ಪ್ಲಾನ್ ಆಗಿತ್ತು. ಅದಕ್ಕಾಗಿನೇ ಪೆಟ್ರೋಲ್ ಕ್ಯಾನ್ ಅನ್ನ ತನ್ನ ಹತ್ರನೇ ಆತ ಇಟ್ಕೊಂಡಿದ್ದ. ಅವಳು ತನ್ನ ಕುಟುಂಬ ಸದಸ್ಯರೊಂದಿಗೆ ಮರಿಯಪ್ಪನ ಕಾರ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ಲು. ಆ ಒಂದು ಸಮಯದಲ್ಲಿ ಆಕೆ ಕಾರನ್ನ ಹಿಂಬಾಲಿಸಿದಂತ ವಿಠಲ್ ರಸ್ತೆಯಲ್ಲಿ ಸಿಗ್ನಲ್ ಬಿದ್ದಿರೋದನ್ನ ಗಮನಿಸ್ತಾನೆ. ಆಗ ಈತ ಇದೇ ಸರಿಯಾದ ಸಮಯ ಅಂತ ಭಾವಿಸಿದ. ಆಗ ತನ್ನ ಕಾರಿಂದ ಇಳಿದು ಬಂದವನೇ ಜನ ನೋಡ್ತಿದ್ದ ಹಾಗೇನೆ ತನ್ನ ಪೆಟ್ರೋಲ್ ಕ್ಯಾನೊಂದಿಗೆ ಆಕೆಯ ಕಾರಿನ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಅವಳು ಕೂಗಾಡ್ತಿರುವಾಗ್ಲೇ ಅವಳ ಕಾರ್ ಚಾಲಕ ಮುನಿಯಪ್ಪ ಕೂಡ ಕಾರನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು. ಸಾಯಿಸ್ಬಿಡ್ತೀನಿ ನೋಡು ಅಂತ ವಿಠಲ್ ಆತನಿಗೆ ಬೆದರಿಕೆಯನ್ನ ಹಾಕ್ತಾನೆ. ಹಾಗೆ ನೋಡಿದ್ರೆ ಈ ವಿಠಲ್ ಮೊದಲು ಪೆಟ್ರೋಲ್ ಸುರಿದು ಸಾಯಿಸೋದಕ್ಕೆ ಟ್ರೈ ಮಾಡಿದೆ ಈ ಮುನಿಯಪ್ಪನನ್ನ. ಆದ್ರೆ ಮುನಿಯಪ್ಪ ಹೇಗೋ ಬಚಾವಾದ. ಇನ್ನೊಂದ್ ಕಡೆ ವಿಠಲ್ನ ಭಯದಿಂದ ಅವಳು ಕಾರ್ನಿಂದ ಇಳಿದು ಓಡತೊಡಗಿದ್ಲು. ಸಿನಿಮಾ ರೇಂಜ್ನಲ್ಲಿ ಅವಳನ್ನ ಬೆನ್ನಟ್ಟಿ ಹೋದಂತ ಈತ ಕೊನೆಗೂ ಅವಳನ್ನ ಹಿಡಿದು ಪೆಟ್ರೋಲ್ನ ಸುರಿದು ಬೆಂಕಿಯನ್ನ ಹಚ್ಚಬಿಟ್ಟಿದ್ದ. ಇದಾದ ತಕ್ಷಣ
ವಿಠಲ್ ಅಲ್ಲಿಂದ ಓಡ್ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲೇ ಇದ್ದಂತ ಒಬ್ಬ ಯುವಕ ಸಂಯೋಜಿತ ಪ್ರಜ್ಞೆಯಿಂದ ಅವಳನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ವೈಯಾರಿ ವನಜಾಕ್ಷಿ ಕೊನೆಗೂ ತನ್ನ ಮಾಜಿ ಪ್ರಿಯಕರನಿಂದನೇ ಸುಟ್ಟು ಭಸ್ಮ ಆದ್ಲು. ಈ ಮೂಲಕ ಅವಳು ತನ್ನ 9 ವರ್ಷದ ಮಗನನ್ನ ಅನಾಥನನ್ನಾಗಿ ಮಾಡಹೋದ್ಲು. ಆಕೆಯ ವಿಚಿತ್ರ ಹಾಗೂ ಅನೈತಿಕ ಜೀವನ ಶೈಲಿ ಈ ಒಂದು ಸಾವಿಗೆ ಕಾರಣ ಅಂತ ಆಕೆ ಸಂಬಂಧಿಕರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಮದುವೆಯಾಗಿ ಸಂತೋಷವಾಗಿ ಬದುಕಬೇಕಿದ್ದವಳು ರೀಲ್ಸ್ ನ ಮೋಹದಲ್ಲಿ ಸಿಕ್ಕವರೊಂದಿಗೆ ಸಂಬಂಧಗಳನ್ನ ಬೆಳೆಸ್ಕೊಂಡ್ಲು. ಒಂದಲ್ಲ ಎರಡಲ್ಲ 3 ಮದುವೆ ಮಾಡ್ಕೊಂಡಂತ ವಿಠಲ್ನೊಂದಿಗೆ ಆಕೆ ಕಾಲ ಕಳೆದ್ಲು. ಈ ನಡುವೆ ಒಬ್ಬ ರೌಡಿ ಶೀಟರ್ಗೂ ಆಕೆ ಹತ್ರ ಆದ್ಲು. ಆದ್ರೆ ನಿಗೂಢ ಕಾರಣಗಳಡಿ ಅವನ ವಿರುದ್ಧನೇ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ಲು. ಆಶ್ಚರ್ಯ ಅನ್ನುವಂತೆ ಅದು ಕೂಡ ಸಾಕ್ಷ್ಯರಹಿತ ಅಂತ ಬಿದ್ದೋಯ್ತು. ಇನ್ನು ಈ ಮುದುಕನಂತೆ ಇದ್ದಾನೆ ಅನ್ನುವಂತ ಕಾರಣದಿಂದ ಆತ ಬೇಡ ಅಂತ ಮುನಿಯಪ್ಪನ ಜೊತೆ ಹತ್ರ ಆಗ್ತಾಳೆ. ಆದ್ರೆ ಆ ಮುನಿಯಪ್ಪ ಕೂಡ ದೊಡ್ಡ ಲವರ್ ಬಾಯ್. 24 ಗಂಟೆ ಒಳಗೆ ವಿಠಲನ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಅವರು ಈ ಕುರಿತು ಇನ್ನೂ ಕೂಡ ಆಳವಾಗಿ ತನಿಖೆಯನ್ನ ನಡೆಸಿದ್ದಾರೆ. ಒಟ್ಟಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನುವಂತ ಮಾಯಾಲೋಕದ ಮಾಯೆಗೆ ಸಿಲುಕಿ ಮೈ ಮರೆತರೆ ಯಾರಿಗೆ ಎಂತ ದುಸ್ಥಿತಿ ಒದಗುತ್ತೋ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗೂ ಇಲ್ಲಿ ಸಿಗುವಂತ ಎಲ್ಲರೂ ಕೂಡ ನಮ್ಗೆ ಹಿತೈಷಿಗಳಲ್ಲ. ಇಲ್ಲಿ ಕಾಣಿಸುವಂತ ಯಾರ ಮೆಸೇಜ್ಗಾಗ್ಲಿ ಮಾತಿಗಾಗ್ಲಿ ಸೆಳೆತಕ್ಕಾಗ್ಲಿ ಮಾರು ಹೋಗದೆ ತಮ್ಮ ಖಾಸಗಿತನವನ್ನು ನಾವು ಮುಚ್ಚಿಟ್ಕೊಂಡಷ್ಟು ಹಾಗೂ ಇಲ್ಲಿ ಸಿಗುವಂತ ಅಪರಿಚಿತ ವ್ಯಕ್ತಿಯಿಂದ ಜಾಗ್ರತೆಯಿಂದ ಇದ್ದಷ್ಟು ಕೂಡ ಅದು ಅವ್ರಿಗೇನೆ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.